ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲಕ್ಕ, ಏನು ಮಾಡಬೇಕು? 2 ಅವರ್ಗೆಲ್ಲ ಮಕ್ಕಳು ಎದ್ದೇಳ್ತಾರೆ, ತುಂಬ ಅಳ್ತಾರೆ. ಏನು ಮಾಡಿ ಎಷ್ಟು ತಿಂಗಳು ಕೊಡ್ಬೋದು ಅಂದರೆ ಒಂದು 3 ಮಂತು 4 ಬರುತ್ತೆ ಅಂತೆ ಮಕ್ಕಳು ಆಟ ಮಾಡೋದಂದ್ರೆ ಅದು ತುಂಬ ಅಳೋದು ಹಂಗೆಲ್ಲ ಮಾಡ್ತಾರೆ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಎಗ್ಡೆ ಓಲ್ಗಾಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ನಯನ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಏನಪ್ಪ ಟಾಪಿಕ್ ಅಂದರೆ, ಇವಾಗ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ನಿನ್ನೆ ಎಲ್ಲ ಮೊನ್ನೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ. ಒಂದು 2-3 ಮೆಸೇಜ್ ಮಾಡಿದ್ರಿ, ಮಕ್ಕಳು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲಕ್ಕ, ಏನು ಮಾಡಬೇಕು? 2 ಅವರ್ಗೆಲ್ಲ ಮಕ್ಕಳು ಎದ್ದೇಳ್ತಾರೆ, ತುಂಬ ಅಳ್ತಾರೆ, ಏನು ಮಾಡಬೇಕಕ್ಕ ಅಂತೆಲ್ಲ ಕೇಳಿದ್ರಿ. ಸೊ ಅದಕ್ಕೋಸ್ಕರನೇ ಅವ್ರಿಗೋಸ್ಕರ ಇದು ವಿಡಿಯೋ ಮಾಡೋಣ ಅಂತಂದೇಳಿ ಸ್ಟಾರ್ಟ್ ಮಾಡಿದೆ ನಾನು. ಕೆಲವರಿಗೆಲ್ಲ ದೊಡ್ಡವರಿಗೆಲ್ಲ ಗೊತ್ತಿರುತ್ತೆ ಮನೆಯಲ್ಲಿ, ಕೆಲವರಿಗೆ ಗೊತ್ತಿರಲ್ಲ. ಜಾಂಕಾಯ ಅಂತಂದೇಳಿ ಯೂಸ್ ಮಾಡ್ತಾರೆ, ನೀವು ನೋಡ್ತಾ ಇರ್ಬೋದು. ಇದು ಜಾಂಕಾಯ ಅಂತಂದೇಳಿ, ಇದರಿಂದ ಫೋಟೋ ನಾನು ಮೇಲ್ಗಡೆ ಹಾಕಿರ್ತೀನಿ. ಇದು ಎಲ್ಲ ಕಡೆ ಅವೈಲೇಬಲ್ ಇದೆ, ನೀವು ತರಿಸ್ಕೊಂಡು ಇದು ಯಾವ ಥರ ಇದು ಮಾಡಬೇಕಂದ್ರೆ, ನಾನು ಆಗಲೇ ತೇದಿರೋ ಥರ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ತೇದಿದ್ದೀನಿ ಇದನ್ನು ನಾನು. ಎಷ್ಟು ತಿಂಗಳು ಕೊಡ್ಬೋದು ಅಂದರೆ ಒಂದು 3 ಮಂತು 4 ಮಂತ್ವರೆಗೂ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತಂದರೆ ಆವಾಗ ನೀವು ಸ್ಟಾಪ್ ಮಾಡ್ಬೋದು. ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಹೊಟ್ಟೆ ತುಂಬಿದಾಗ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಮತ್ತು ಇದು 5 ಮಂತ್ 6 ಮಂತ್ ಆದಮೇಲೆ ನೀವು ರಾಗಿ ಸೇರೆ ಅದೆಲ್ಲ ಸ್ಟಾರ್ಟ್ ಮಾಡಿರಂದರೆ ತಿನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆವಾಗ ಅಷ್ಟೊತ್ತವರೆಗೂ ಏನು ಮಾಡಿ ಅಂದರೆ, ನೀವು ಬೆಳಗ್ಗೆ ಒಂದು 5:30 ಅಥವಾ 6 ಗಂಟೆಗೆ ನಿಮ್ಮ ಎದೆ ಹಾಲನ್ನು ತೆಗೆದಿಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಇಷ್ಟು ಬರೋ ಥರ ತೇದ್ಬಿಟ್ಟು ಬೆಳಗ್ಗೆ ಒಂದು ಟೈಮ್ ಹಾಕಿ, ಮತ್ತು ಸಾಯಂಕಾಲ ರಾತ್ರಿ ಟೈಮು ಒಂದು 8 ಗಂಟೆಗೆ 7 ಗಂಟೆಗೆ ಆ ಥರ ಸ್ವಲ್ಪ ಒಂಚೂರು ಇಷ್ಟು ತೇದ್ಬಿಟ್ಟು ಹಾಕಿ 2 ಟೈಮ್ ಹಾಕ್ಬೋದು. ಇಲ್ಲ ಅಂದರೆ ನಾವು 1ನೇ ಟೈಮ್ ಹಾಕ್ತೀವಕ್ಕ, ರಾತ್ರಿ ಮಾತ್ರ ನಿದ್ದೆ ಮಾಡಿದರೆ ಸಾಕು ಅಂತ ಅಂದರೆ ನೀವು ರಾತ್ರಿನೂ ಹಾಕಿದ್ರೂ ತೊಂದರೆ ಇಲ್ಲ. ರಾತ್ರಿ ಒಂದು 7:30 8 ಗಂಟೆಗೆ ಒಂಚೂರು ತಾಯಿ ಎದೆ ಹಾಲಲ್ಲಿ ಒಂದು ಕಲ್ಲಿರುತ್ತೆ, ಕಲ್ಲಿನ ಮೇಲೆ ನಿಮ್ಮ ಮನೇಲಿ ಯಾವ ಕಲ್ಲು ಇಟ್ಕೊಂಡಿದ್ದೀರ ನೋಡಿ, ಇವಾಗ ಬಜೆ ಬೇರೆ ಎಲ್ಲ ತೇತಿರ್ತೀರಲ್ವ, ಅದೇ ಕಲ್ಲಿದ್ರೆ ಓಕೆ. ಅದರಲ್ಲಿ ಒಂದು ಸ್ವಲ್ಪ ಹಾಲು ಹಾಕಿ, ಮತ್ತು ಈ ಬೇರನ್ನು ಒಂದು ಸ್ವಲ್ಪ ಇದ್ರ ಮೇಲೆ ಸಿಪ್ಪೆ ಇರುತ್ತೆ, ಅದನ್ನ ಸುಲಿದ್ಬಿಟ್ಟು ಒಳಗಡೆ ಇರುತ್ತೆ ಇದು ಹಿಂಗೆ ತೇದಿ ಒಂದು ಸ್ವಲ್ಪ ಆಗಲೇ ಸ್ಮ್ಯಾಶ್ ಆಗಿರುತ್ತೆ ಸ್ವಲ್ಪ, ಅದನ್ನ ತಗೊಂಡು ಮಗುಗೆ ಸ್ಪೂನಲ್ಲಿ ತಿನ್ನಿಸಿದ್ರೆ ಆಯಿತು. ನೀವು ಗೊತ್ತಾಯ್ತಲ್ವ? ಇದು ಹಾಕೋದ್ರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಇದು ಅದಕ್ಕೆ. ಇಲ್ಲಾಂದರೆ ನೀವೇನಾದರೂ ವುಡ್ ವರ್ಡ್ಸು ಅದೇನಾದರೂ ಯೂಸ್ ಮಾಡ್ತಾ ಇದ್ದೆ ಅದು ಹಾಕಿದ್ರೂ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಮತ್ತು ಡೈಜೆಷನ್ ಆಗುತ್ತೆ, ಲವಲವಿಕೆಯಿಂದ ಇರ್ತಾರೆ ಮಕ್ಕಳು. ಅದನ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಬೇಡ ಅದರಲ್ಲೆಲ್ಲ ಆಲ್ಕೋಹಾಲ್ ಇದೆ, ಶುಗರ್ ಇದೆ, ಮತ್ತು ಸಾಲ್ಟ್ ಇದೆ ಅನ್ನೋಂಗಿದ್ರೆ, ಸೋಡಿಯಮ್ ಇದೆ ಅನ್ನೋಂಗಿದ್ರೆ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯೂಸ್ ಮಾಡೋಂಗಿದ್ರೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಅದರಿಂದ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಕೂಡ. ಇಲ್ಲಾಂದರೆ ನೀವು ಜಾಂಕಾಯಿ ಯೂಸ್ ಮಾಡ್ಬೋದು. ಇದರಿಂದ ನಾನು ಫೋಟೋ ಹಾಕಿರ್ತೀನಿ. ಗೊತ್ತಾಯ್ತಲ್ವ ಇವತ್ತಿಂದು ಟಾಪಿಕ್ ಏನು ಅಂತಂದು ಹೇಳಿ. ಓಕೆ, ಇದ್ರ ಬಗ್ಗೆನೇ ಹೇಳ್ಬೇಕಂತ ನಾನು ಮಾಡಿದ್ದೆ ವಿಡಿಯೋ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಏನಾದರೂ ದೊಡ್ಡದಾಗಿ ವೀಡಿಯೋ ಮಾಡಬೇಕಂದ್ರೆ ನಾನು ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಚಿಕ್ಕದಾದರೆ ನಾನು ಅಲ್ಲೇ ರಿಪ್ಲೈ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಗೊತ್ತಾಯ್ತಲ್ವ? ಇಲ್ಲ ನೀವೇನೋ ಹೇಳಿದ್ರಿ, ಮಕ್ಕಳಿಗೆ ದೃಷ್ಟಿ ತೆಗೆದ್ರೂ ಹಾಲು ಕುಡಿತಾ ಇಲ್ಲ ಅಂತ ಹೇಳಿದ್ರಿ. ಯಾಕಂದರೆ ತುಂಬ ಮಕ್ಕಳು ಏನಾದರೂ ತುಂಬ ಆಟ ಮಾಡಿದ್ದಾರೆ ಅಂತಂದರೆ, ಹಾಲು ಕುಡಿತಾ ಇಲ್ಲ, ಮಕ್ಕಳು ಸಪ್ಪಗಿದ್ದಾರೆ, ಆಟ ಮಾಡ್ತಾ ಇದ್ದಾರೆ, ಡಾಕ್ಟ್ರ್ ಹತ್ರ ಹೋಗಿ ಬಂದ್ವಿ, ಆದ್ರೂ ಮಗು ಹಾಲು ಕುಡಿತಾ ಇಲ್ಲ ಅಂತಂದರೆ, ನಾನು ಒಂದು ಊದಿನ ಕಡ್ಡಿದು ಹೇಳಿದ್ದೀನಿ, ನಮ್ಮ ಋತಿಕಾಗೆ ಏನು ಮಾಡಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಊದಿನ ಕಡ್ಡಿ ತೊಗೊಂಡು ಅದರಿಂದ ಒಂದು ಸ್ವಲ್ಪ 3 ತಲೆ ಸುಟ್ಟಿಗೆ ಹಾಕಿ, ಒಂದು ಸುಳಿಗೆ, ಮತ್ತು ಇಲ್ಲಿ ಎಡಭಾಗಕ್ಕೆ ಹುಬ್ಬಿಗೆ, ಮತ್ತು ಇಲ್ಲಿ ಇಲ್ಲಾಂದರೆ ಕಾಲಿಗೆ, ಇಲ್ಲಾಂದರೆ ಎದೆ ಭಾಗದ ಹತ್ರ ಇಲ್ಲಿ ಕೆಳಗಡೆ, ಈ ಥರ ಎಲ್ಲಾದರೆ ಒಂದು 3 ತಲೆ ಸುಟ್ಟಿಗೆ ಹಾಕ್ರಿ. ಸುಟ್ಟಿಗೆ ಹಾಕೋದ್ರಿಂದ ಅಳು ನಿಲ್ಲಿಸುತ್ತೆ, ಮತ್ತು ಹಾಲು ಚೆನ್ನಾಗಿ ಕುಡಿತಾರೆ. ಆಟ ಏನಾದರೂ ಇದ್ರೆ, ಆಟ ಅಂದರೆ ಒಂದು 3 ತಿಂಗಳಲ್ಲಿ ಅಥವಾ 4 ಮಂತು 6 ಮಂತ್ ಆ ಥರದಲ್ಲೆಲ್ಲ ಬರುತ್ತೆ ಅಂತೆ ಮಕ್ಕಳು ಆಟ ಮಾಡೋದಂದರೆ ಅದು ತುಂಬ ಅಳೋದು ಹಂಗೆಲ್ಲ ಮಾಡ್ತಾರೆ ಅಂತ, ಹಾಲು ಕುಡಿದೇ ಇರೋದು.
ಆ ಥರ ಎಲ್ಲ ಆಗುತ್ತೆ. ಡೈಲಿ ಒಂದು ಸ್ವಲ್ಪ ದೃಷ್ಟಿ ಎಲ್ಲ ತೆಗೆದು ಹಾಕಿ ಉಪ್ಪಿಂದ ದೃಷ್ಟಿ ತೆಗಿಬೋದು. ಮತ್ತು ಕೆಂಪು ನೀರಿಂದನೂ ದೃಷ್ಟಿ ತೆಗೆದು ಹಾಕ್ಬೋದು. ಅದರಿಂದನೂ ಹಾಲೆಲ್ಲ ಚೆನ್ನಾಗಿ ಕುಡಿಯುತ್ತೆ. ಓಕೆ, ಇದು ಹಾಕೋದ್ರಿಂದ ಮಕ್ಕಳು ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಗೊತ್ತಾಯ್ತಲ್ವ? ಇವತ್ತಿಂದು ಲಾಗ್ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.